ಇವತ್ತು ನಾವು ಬೆಂಗಳೂರು ಕೇಸ್ ಮುಗಿಸಿ ಬರುವಾಗ ಚಂದ್ರಪಟ್ಟಣದ ಒಂದು ಕಾಲ್ ಬರ್ತದೆ. ಅಲ್ಲಿ ನೇಮಾವತಿ ನಾಲೆಯಲ್ಲಿ ಒಬ್ರು ನೀರಿಗೆ ಬಿದ್ರು. ನಾನೀಗ ಅಡಿಗೆ ಹೋದಾಗ ನಾನೇ ಎಷ್ಟು ಸ್ಪೀಡಲ್ಲಿ ಹೋಗ್ತೇನೆ ಅದೇ ಸ್ಪೀಡಲ್ಲಿ ಹೋಗಿರ್ತೀವಿ ನಾವು. ಎರಡು ಕಿಲೋಮೀಟರ್ ಬಂದಿದ್ದೇವೆ. ಈ ನೀರಿನ ಸೆಳೆತ ತುಂಬಾ ಇದೆ, ಸ್ಪೀಡ್ ಇದೆ. ಹೋದ್ರೆ ಸಹ ನಾಳೆ ಬೆಳಗ್ಗೆ ಡಿಕಂಪೋಸ್ ಆದರೂ ಒಂದು 20 ಕಿಲೋಮೀಟರ್ ದೂರದಲ್ಲಿ 25 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಸಿಗ್ತದೆ. ಸ್ಥಳೀಯ ಸ್ಟೇಷನ್ಗೆ ಅಥವಾ ನಿಮ್ಮ ನಂಬರ್ ಹಾಕಿ ಫೋಟೋ ಹಾಕಿ ಆದಷ್ಟು ಬೇಗ ಯಾರಾದ್ರೂ ನೋಡಿ ರಪ್ಪ ಫೋನ್ ಮಾಡಿ ನಿಮ್ಗೆ. ಚಾನಲ್ ಅಕ್ಕಪಕ್ಕ ಇರುವಂತಹ ಮನೆಯವರು ಯಾರಾದ್ರೂ ಒಂದು ಬಾಡಿಯನ್ನು ನೋಡಿದ್ರೆ ಕೂಡಲೇ ತಿಳಿಸಬೇಕು ಅಂತ ಈಶ್ವರ್ ಮಲ್ಪೆ ಮತ್ತು ತಂಡದಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಈಶ್ವರ್ ಮಲ್ಪೆ. ಇವತ್ತು ನಾವು ಬೆಂಗಳೂರು ಕೇಸ್ ಮುಗಿಸಿ ಬರುವಾಗ ಚಂದ್ರಪಟ್ಟಣದ ಒಂದು ಕಾಲ್ ಬರ್ತದೆ. ಅಲ್ಲಿ ನೇಮಾವತಿ ನಾಲೆಯಲ್ಲಿ ಒಬ್ರು ನೀರಿಗೆ ಬಿದ್ರು ಆಕಸ್ಮಿಕವಾಗಿ. ಎಸ್ ವೀಕ್ಷಕರೇ, ಈಗ ಆ ಹುಡುಗ ಬಿದ್ದಂತ ಸ್ಪಾಟಿಗೆ ಬಂದಿದ್ದೀವಿ. ಕರೆಕ್ಟಾಗಿ ಹೇಳೋ ಜಲ್ದಿ ಗೊತ್ತಿಲ್ಲ ಅಂದ್ರೆ ಇನ್ನೊಂದಿಬ್ರು ಯಾರ ಜೊತೆಲಿದ್ರು ಕರಿ. ಇಲ್ಲ ನಮ್ ಕಡೆ ಲೋಕಲ್ ನೋಡಿದ್ರಲ್ಲ, ಅವರು ಜರ್ಕಿನ್ ಎಷ್ಟು ಹಿಡ್ಕೊಳಕ್ಕೆ ಅಂತ ನೋಡಿದ್ರಂತೆ. ಅಲ್ಲಿ ಗಂಟ ಹೋಯ್ತಂತ. ಅಲ್ಲಿ ಗಂಟ ಈಗ ನಾನೀಗ ಅಡಿಗೆ ಹೋದಾಗ ನಾನೀಗ ದೇಹ ತರ ಇರ್ತೀನಿ. ನಾನು ಎಷ್ಟು ಸ್ಪೀಡಲ್ಲಿ ಹೋಗ್ತೀನಿ ಅದೇ ಸ್ಪೀಡಲ್ಲಿ ಹೋಗಿರ್ತೀವಿ ನಾವು. ಅರ್ಥ ಆಯ್ತಾ? ನಾನು ಕೆಲವೊಂದು ಏನ್ ಮಾಡಿ ಗೊತ್ತಾ, ಅಲ್ಲೋಗಿ 50 kg ಕಲ್ಲು ಇಟ್ಕೊಳ್ಬೇಕು, ಇಲ್ಲಾಂದ್ರೆ ನಾನು ಹೇಳ್ಕೊಂಡು ದರ್ ಹೋಗ್ತದೆ. ಅಷ್ಟು ಅಡಿ ಹೋಗಿ ಅಲ್ಲಿ ಕಲ್ಲು ಹಿಡ್ಕುದು ಫಸ್ಟ್ ಹೋಗಿ. ಯಾವ್ದು ಬಂಡೆ ಕಲ್ಲಿತ್ತು ಅದು ಇಟ್ಕೊಂಡು ಆ ಕಲ್ಲು ಹೊಟ್ಟೆ ಮೇಲೆ ಇಟ್ಕೊಂಡು ಹೋಗುದು, ಇಲ್ಲಾಂದ್ರೆ ನನ್ನ ದೂಡ್ಕೊಂಡು ಹೋಗಿ ಬಿಡ್ತದೆ. ಮುಂದೆ ಹೋಗಿದೆ. ಇಲ್ಲಿ ಒಂದು ಸಿಲಿಂಡರ್ ಆಗ್ತದೆ. ಸಿಲಿಂಡರ್ ಗಾಡಿಯಲ್ಲಿದೆ. ಗಾಡಿ ಅಲ್ಲಿದೆ ನೋಡಿ. ಎಷ್ಟು ಸ್ಪೀಡ್ ಬಂದಿದೆ ಅದೇ ಥರ ಸ್ಪೀಡ್ ಹೋಗುತ್ತೆ ಅದು. ನಾನು ಹೇಗೆ ನನಗೆ ಇದು ವೆಯ್ಟ್ ಎಷ್ಟು
ಆ ವೆಯ್ಟ್ ಎಲ್ಲ ವೆಯ್ಟ್ ನಾನು ನೆಲದಂಗೆ ಆ ತರ ಬರ್ತದೆ. ಗಾಡಿ ಬರ ಇದಕ್ಕೆ ಬರ್ಬೇಕದು, ಆ ಕಡೆ ಸೈಡ್ ಈ ಕಡೆ ಸೈಡ್ ಹೋಗಲ್ಲ. ನಾನು ಅದಕ್ಕೆ ಎಲ್ಲಿ ಬಿದ್ದಿದೆ ಅಲ್ಲಿ ಅದೇ ಜಾಗ ಬರ್ತಾ ಇರ್ತೇನಲ್ಲ, ತಳ್ಕೊಂಡು ಹೋಗ್ತಾ ಇರ್ತದೆ, ಗಾಡಿನಾಗಿ ಬರ್ತಾ ಇದೆ, ಅದು ಹುಡ್ಕೊ ಹೋಗ್ತದೆ. ಹೇಗೆ ಗೊತ್ತಾ, ಸಾಗಿ ಸೀದಾ ಹೋಗ್ತದೆ, ನೀರು ತಳ್ಕೊಂಡು ಹೋಗ್ತದೆ, ಚರ್ಮ ಎಲ್ಲ ಕಿತ್ತೋಗಿರ್ತದೆ. ಬೇಜಾರು ಮಾಡ್ಕೋಬಟ್ಟು ನಮ್ಗೆ ಗೊತ್ತಿತ್ತು ಅದಕ್ಕೆ. ಅಲ್ಲ ಕಸ ರಾಶಿ ಉಂಟಲ್ಲ, ಅಲ್ಲಿ ಸ್ವಲ್ಪ ಬ್ಲಾಕ್ ಫ್ಲೋ ಆಗಿ ನೋಡ್ತೀರಾ ಇನ್ನೊಂದ್ಸರಿ ಅಲ್ಲಿ ಇನ್ನೊಂದ್ಸರಿ ನೋಡ್ತೀರಾ? ಬ್ಲಾಕ್ ಅಲ್ಲಿ ಅಲ್ಲೇ ಹುಡ್ತಿದ್ದೀನಿ, ಅದು ಕಸ ಸಿಕ್ಕಾಕೊಂಡಿದೆ, ಬೇರೆ ಎಲ್ಲ ಕಸ ನೋಡ್ಲಿಕ್ಕೆ ಜಾಗ ಇದೆ, ಅದೇ ಅಷ್ಟೇ ಜಾಗ. ಕಸ ರಾಶಿ ಆಚೆ ಫಾಸ್ಟ್ ಹೋಗ್ತದೆ, ತುಂಬ ಪ್ರೆಷರ್ ಇರ್ತದೆ. ಯಾಕೆ ಅಗ್ಲ ಜಾಸ್ತಿ ಉಂಟಲ್ಲ, ಅದೇ ಕಷ್ಟ ಆಗೋದು. ಸುಮಾರು ಇದು ಸ್ಪೀಡ್ 9.6 ಸ್ಪೀಡ್ ಉಂಟು. ಕೆಳಗಡೆ ಬಿದ್ದರೆ ಸಹ ಹುಡುಕಾಡ್ಲಿಕ್ಕೆ ತುಂಬ ಕಷ್ಟ ಉಂಟು. ಸುಮಾರು ಎಷ್ಟು ಒಂದು 2.5 ಕಿಲೋಮೀಟರ್ ಹುಡುಕಿದ್ದೇವೆ ನಾವು, 2.5 ಕಿಲೋಮೀಟರ್ ಬಂದಿದ್ದೇವೆ. ಈ ನೀರಿನ ಸೆಳೆತ ತುಂಬ ಇದೆ, ಸ್ಪೀಡ್ ಇದೆ. ಹೋದ್ರೆ ಸಹ ನಾಳೆ ಬೆಳಗ್ಗೆ ಡಿಕಂಪೋಸ್ ಆದರೂ ಒಂದು 20 ಕಿಲೋಮೀಟರ್ ದೂರದಲ್ಲಿ, 25 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಸಿಗ್ತದೆ. ಆದಷ್ಟು ಬೇಗ ಮನೆಯವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮನ ಕೊಡಲಿ. ಆದಷ್ಟು ಬೇಗ ನಾಳೆ ಆದರೂ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಸಮಸ್ತ ಜನತೆ. ಮತ್ತು ಯಾರು ಸಹ ಈ ಹೊಳೆಗೆ ಬರುವಾಗ ಆದಷ್ಟು ನಾನು ತುಂಬ ಸಲ ಹೇಳ್ತೇನೆ, ಸುರಕ್ಷಿತವಾಗಿರಿ. ಯಾಕೆಂದರೆ ಇಲ್ಲಿಗೆ ಹಸು ಮೇಯಿಸಲಿಕ್ಕೆ, ಎಮ್ಮೆ ಬೆಂತೊಳ್ಳಿಕ್ಕೆ ಬಂದವರು ಸಹ ಕಾಲು ಜಾರಿ ಬೀಳ್ತಾರೆ. ಚಿಕ್ಕ ಮಗು ಆಗಲಿ ದೊಡ್ಡವರಾಗಲಿ ಆದಷ್ಟು ಸುರಕ್ಷಿತವಾಗಿರಿ. ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರಲ್ಲ. ಆದಷ್ಟು ಎಲ್ರಿಗೂ ಸಹ, ಈ ಗ್ರಾಮಸ್ಥರಿಗೆ, ಈ ಹೊಳೆ ಬದಿರುವ ಈ ಸೇತುವೆ ಹತ್ರ ಎಲ್ಲರೂ ಸುರಕ್ಷಿತವಾಗಿರಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ತೇನೆ ನಾನು. ಮುಂದೆ ಮೆಸ್ಸಿಗೆ ಸೇಮ್ ಇಲ್ಲ, ಮೆಶ್ ಇಲ್ಲ, ಮುಂದೆ ಗೇಟ್ ಇದೆ, 2 ಭಾಗ ಮಾಡಕ್ ನೀರ, ಆ ಕಡೆಗೆ ಅರ್ಧ ಹೋಗುತ್ತೆ, ಈ ಕಡೆಗೆ ಅರ್ಧ ಹೋಗುತ್ತೆ, 2 ಕಡೆಗೆ ಡಿವೈಡ್ ಆಗುತ್ತೆ ನೀರ್ ಬೇಕಾರೆ. ಆ ತರ ಬೇಕಾದ್ರೆ ಒಂದ್ ಕಡೆಗೆ ಬಾಗ್ಲಾಶ್ ಒಂದ್ ಕಡೆಗೆ ಬಿಡಿಸ್ಬೋದು ನೀರ, ಅಂದ್ರೆ ಫುಲ್ ಕಂಟ್ರೋಲ್ ಮಾಡ್ಸಕ್ ಆಗಲ್ಲ. ಲೋಡ್ ಜಾಸ್ತಿ ಆಗುತ್ತೆ, ಎಲ್ಲಿ ಕಡೆ ನೀವು ಬೇಕದು ಅದ್ರಲ್ಲಿ ಅರ್ಧ ಡೌನ್ ಮಾಡ್ಬೋದು ಅಷ್ಟೇ ಅಷ್ಟೇ. ಒಂದು ಇಂಥದ್ರಲ್ಲಿ ಬಿದ್ರೆ ಸುಮಾರು 50ರಿಂದ 100 ಕಿಲೋಮೀಟರ್ ಹೋಗೋ ಸಂದರ್ಭ ಇದೆ. ಯಾಕೆಂದ್ರೆ ಒಂದ್ಸಲ ಈ ಇವ್ರದ ತಂದೆನ ಇಲ್ಲೆಲ್ಲ ಜಾರಿ ಬಿದ್ದು 160 ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿದ್ದಾರೆ. ಅದಕ್ಕೆ ಸುರಕ್ಷಿತವಾಗಿರಿ. ಇವ್ರು ಬಾಮಾಯ್ದ ಒಬ್ರು ಬಾಡಿ ಸಿಕ್ಕಿಲ್ಲ, ಅದ್ರ ಬರೀ ಅರ್ಧ ಜನ ನೀರ್ ಇರ್ತದೆ. ಇದಕ್ಕಿಂತ 4 ಕಡೆ ನೀರು ಕಮ್ಮಿ ಇತ್ತು ಅವಾಗ. 4 ಕಡೆ ಒಂದು 5 ಅಡಿ ನೀರು ಕಮ್ಮಿ ಇತ್ತು. ಒಂದ್ ಮನುಷ್ಯ ಎದ್ ನಿಂಕೊಂಡು ಕೈ ಎತ್ತರಿಸಿ ಕಾಣೋದು, ನೆಲ ಕಾಣ್ತಿತ್ತು. ಡಿಕಂಪೋಸ್ ಬಾಡಿ ಎಲ್ಲಿ ಇಲ್ಲಿ ಆ ಮೆಸೇಜ್ ಹಾಕಿ, ಅವ್ರು ಫೋಟೋ ಹಾಕಿ ಈ ಲೈನ್ ಎಲ್ಲ ಪಬ್ಲಿಷ್ ಮಾಡಿಬಿಡಿ. ಏನಂದ್ರೆ ಇಂಥ ನಾಳೆ ದೇಹ ಸಿಕ್ಕರೆ ಯಾರಾದರೂ ಒಂದು ವರ್ತಮಾನ ಸ್ಥಳೀಯ ಸ್ಟೇಷನ್ಗೆ ಅಥವಾ ನಿಮ್ಮ ನಂಬರ್ ಹಾಕಿ, ಕೆಳಗಡೆ ಫೋಟೋ ಹಾಕಿ ಆದಷ್ಟು ಬೇಗ ಯಾರಾದರೂ ನೋಡಿ ರಪ್ಪ ಫೋನ್ ಮಾಡಿ ನಿಮ್ಗೆ ಹೇಳ್ತಾರೆ. ತುಂಬ ಜನ ಮೆಸೇಜ್ ಹೋಗ್ತಾರೆ. ನೀವು ಇನ್ಸ್ಟಾಗ್ರಾಮ್ ಎಲ್ಲ ಉಂಟು, ಅದರಲ್ಲಿ ಹಾಕಿ. ಇಲ್ಲ ಸರ್, ಯಾಕೆಂದ್ರೆ ನೀರು ಸ್ಪೀಡ್ ಉಂಟು, ನೋಡಿದೆ ಹಂಗೆ ಅಡ್ಲಿ ಗೊತ್ತಾಗುತ್ತೆ. ನಾವು ಮಾಡ್ತಾನೆ ಇವರು ಬಟ್ ಯಾಕೆಂದ್ರೆ ನಮ್ಗೆ ಮೇನ್ ಆಗಿ ದೇಹ ಸಿಗ್ಬೇಕು, ನಾವು ಹಾಗೆ ಮಾಡುದು. ಯಾಕೆಂದ್ರೆ 150 ಕಿಲೋಮೀಟರ್ ದೂರ ಹೋಗ್ತದೆ, ನಾಳೆ ಎಲ್ಲಿಕ್ಕೆ ಆಗುದಿಲ್ಲ. ಅವ್ರದ್ದು 9 ದಿನ ಆಯ್ತಾ, 7-8 ದಿನಕ್ಕೆ 186 ಕಿಲೋಮೀಟರ್ ಸಿಕ್ಕಿದೆ ಬಾಡಿ. ಅದಕ್ಕೆ ಇದ್ರಲ್ಲೆಲ್ಲ ಸ್ಪೀಡ್ ಉಂಟಲ್ಲ, ನೋಡಿ ಅದಕ್ಕೋಸ್ಕರ ಹೇಳುದು. ನೀವೊಂದು ಚಿಕ್ಕ ಫೋಟೋ ಹಾಕಿ, ನಾಳೆ ಅವಾಗ ಸರಿ ಯಾರಾದ್ರು ಮೀನುಗಾರಕ್ಕೆ ಮೋಟ್ರು ಸ್ಟಾರ್ಟ್ ಮಾಡ್ಲಿಕ್ಕೆ ಅಂತ ಬಂದಾಗ ರಪ್ಪ ಸಿಕ್ಕಿದ್ರೆ ವರ್ತಮಾನ ರಪ್ಪ ಫೋನ್ ಮಾಡಿ ಹೇಳ್ತಾರೆ. ಅವಾಗ ತೇಲ್ತಾ ಹೋಗ್ತಾನೆ, ಒಬ್ಬೊಬ್ರು ಹೇಳ್ಕೊಂಡು ಹೋಗ್ತಾರೆ ಎಲ್ಲಿ ಉಂಟು ಅಂತ.
ಅವರ ದೇಹ ಹುಡುಕಾಡಿ ದೇಹ ಸಿಕ್ಕಿಲ್ಲ, ಆದ್ರೂ ಸಹ ತುಂಬಾ ಪ್ರಯತ್ನ ಪಟ್ಟೆವು. ಆ ನೀರಿನ ಸ್ಪೀಡ್ ಕರೆಂಟ್ ತುಂಬಾ ಸ್ಪೀಡ್ ಆಗಿತ್ತು. ಯಾಕೆಂದ್ರೆ ಒಂದು ಗಾಡಿ 40 ಸ್ಪೀಡಲ್ಲಿ ನೀರೆಷ್ಟು ಎಷ್ಟು ಸ್ಪೀಡ್ ಅಷ್ಟೇ ಸ್ಪೀಡಲ್ಲಿ ಗಾಡಿ ಸಹ ನೀರು ಸಹ ಅಷ್ಟೇ ಸ್ಪೀಡಲ್ಲಿ ಹೋಗ್ತು. ಒಂದು ಸುಮಾರು 3 ಕಿಲೋಮೀಟರ್ ಅಂಡರ್ ವಾಟರ್ ಅಲ್ಲಿ ಹುಡುಕಿದ್ದೇವೆ, ದೇಹ ಸಿಕ್ಕಿಲ್ಲ. ಆದ್ರೆ ನಾವು ಇಷ್ಟೇ ಹೇಳುದು, ಆ ದೇಹ ಆದಷ್ಟು ಬೇಗ ಸಿಗ್ಲಿ, ಆ ಮನೆಯವರಿಗೆ ಒಂದು ದುಃಖ ಸಹಿಸಿಕೊಳ್ಳುವ ಶಕ್ತಿ ಆ ಪರಮಾತ್ಮ ಕರುಣಿಸಲಿ ನಾವು ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳುವ ಅಂತ ಎಲ್ಲರ ಹತ್ರ ನಾನು ಕೈ ಮುಗಿದು ಕೇಳ್ತಿದ್ದೆ. ನಾಪತ್ತೆ ಆಗಿರುವಂತಹ ಹುಡುಗನ ಫೋಟೋನ ಮತ್ತೆ ಅವ್ರ ಮನೆಯವ್ರನ್ನ ಡೀಟೇಲ್ಸ್ ಅನ್ನ ಅದ್ರ ಮೊಬೈಲ್ ನಂಬರ್ ಅನ್ನ ವಿಡಿಯೋದಲ್ಲಿ ಹಾಕಿರ್ತೀವಿ. ಚಾನಲ್ ಅಕ್ಕಪಕ್ಕ ಇರುವಂತ ಮನೆಯವರು ಯಾರಾದ್ರೂ ಒಂದು ಬಾಡಿಯನ್ನು ಏನಾದ್ರು ನೋಡಿದ್ರೆ ಕೂಡಲೇ ಈಶ್ವರ್ ಮಲ್ಪೆ ಅವ್ರನ್ನ ಆಗ್ಲಿ ಅಥವಾ ನಂಬರ್ ಏನ್ ಮೆನ್ಷನ್ ಮಾಡಿರ್ತೀವಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ಬೇಕು ಅಂತ ಈಶ್ವರ್ ಮಲ್ಪೆ ಮತ್ತು ತಂಡದಿಂದ ವಿನಂತಿ ಮಾಡ್ಕೊಳ್ತಾ ಇದೀವಿ. ಖಂಡಿತವಾಗ್ಲೂ